ಹರೇ ಕೃಷ್ಣ. ನಾನಿವತ್ತು ಹೇಳ್ತಾ ಇರೋವಂಥ ಕಾನ್ಸೆಪ್ಟ್ ಏನಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಕೇವಲ ಗರ್ಭಿಣಿಯಲ್ಲಿ ಅಮ್ಮಂದಿರಿಗೆ ಮಾತ್ರ ಜವಾಬ್ದಾರಿ ಇರಲ್ಲ, ಅಪ್ಪಂದಿರಿಗೂ ಕೆಲವೊಂದು ಕರ್ತವ್ಯ ಜವಾಬ್ದಾರಿ ಇರುತ್ತೆ. ಅವ್ರದ್ದು ಕೂಡ ಇದರಲ್ಲಿ ತುಂಬ ಮುಖ್ಯವಾದ ಪಾತ್ರ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಂಡ ಆದವರು ಹೆಂಡತಿಗೆ ಆವಾಗವಾಗ ಸ್ವಲ್ಪ ಸಮಯ ಕೊಟ್ಟು ಅವ್ರ ಜೊತೆ ಮಾತಾಡೋ ಆಗಬೇಕು. ಊಟ ಮಾಡಿದ್ದು, ತಿಂಡಿ ತಿಂದಿದ್ದು, ರೆಸ್ಟ್ ಮಾಡೋಂತ ಅಟ್ಲೀಸ್ಟ್ ಬಿಸಿ ಶೆಡ್ಯೂಲ್ ಇದ್ರೂ ಮೆಸೇಜ್ ಮೂಲಕ, ಕಾಲ್ ಮಾಡೋದ್ರ ಮೂಲಕ ಕೇಳಬೇಕು. ಇದರಿಂದ ಹೆಂಡತಿಗೆ ತುಂಬ ಖುಷಿ ಆಗುತ್ತೆ. ಎಷ್ಟೇ ಬ್ಯುಸಿ ಇದ್ದರೂ ಒಂದು ಮೆಸೇಜ್ ಕಾಲಲ್ಲಿ ನಂಗೆ ಕೇಳಿದ್ದಾರೆ, ನನಗೆ ಎಷ್ಟು ಖುಷಿ ಆಗ್ತಾಯಿದೆ, ಎಷ್ಟು ಕೇರ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಮನಸ್ಸು ಆನಂದಮಯವಾಗಿರುತ್ತೆ. ಇದರಿಂದ ಪಾಪು ಪಾಸಿಟಿವ್ ಆಗಿ ಡೆವಲಪ್ ಆಗೋಕ್ಕೆ ತುಂಬ ಸಹಾಯಕಾರಿಯಾಗ್ತದೆ. ಮತ್ತು ಆವಾಗವಾಗ ಅವ್ರ ಮೂಡ್ ಸ್ವಿಂಗ್ಸ್ನ ಚೇಂಜ್ ಆಗ್ತಾ ಇರುತ್ತೆ. ಈ ಗರ್ಭಿಣಿ ಮಹಿಳೆಯರಿಗೆ ಗರ್ಭಿಣಿ ಟೈಮಲ್ಲಿ ಹಾರ್ಮೋನ್ಸ್ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ, ಕೆಲವೊಂದು ಬೆಳೀತಾ ಇರುತ್ತೆ. ಸೊ ಆ ಟೈಮಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇರ್ತದೆ. ಸುಮ್ಮನೆ ಕಿರ್ಚಾಡೋದು, ಒದರಾಡೋದು, ಬೈಯೋದು, ಅಳೋದು, ನಂಗೆ ಯಾರೂ ನೋಡ್ಕೋತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ, ನಂಗೆ ಅದು ಇಷ್ಟ ಇಲ್ಲ, ತಿನ್ನೋಕೆ ಇದು ಇಲ್ಲ, ನಾನು ಒಂಟಿ ಅಂತ ಈ ಥರ ಎಲ್ಲ ತುಂಬ ಅನ್ವಾಂಟೆಡ್ ಥಿಂಗ್ನ ವಿಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಹಸ್ಬೆಂಡ್ ಆದವರು ಕೆಲವೊಂದು ಸಲ ತಾಳ್ಮೆಯಿಂದ ಕಾಮಾಗಿ ಅವ್ರಿಗೆ ಅರ್ಥ ಮಾಡ್ಕೊಂಡು ಅವ್ರ ಮೂಡ್ ಸ್ವಿಂಗ್ಸ್ನ ಅವರು ಕಂಟ್ರೋಲ್ ಮಾಡೋ ಥರ ಅವ್ರು ಕಾಮಾಗಿರಬೇಕು. ಅದು ಬಿಟ್ಟು ಯಾರೂ ಇರಲ್ಲದೆ ಪ್ರೆಗ್ನೆಂಟ್ ನೀನೇ ಇದೆಯಾ, ಯಾರೂ ಇಲ್ಲ ಅಂತ ಆ ಥರ ಎಲ್ಲ ಅವ್ರಿಗೆ ವಾದಿಸೋಕ್ಕೆ ಹೋಗಬಾರ್ದು. ಮೂಡ್ ಸ್ವಿಂಗ್ನಿಂದ ತುಂಬ ನೆಗೆಟಿವ್ ಆಗಿ ಪಾಪು ಮೇಲೆ ಎಫೆಕ್ಟ್ ಆಗುತ್ತೆ. ಅದರಿಂದ ಹಸ್ಬೆಂಡ್ ಆದವನು ಮೂಡ್ ಸ್ವಿಂಗಲ್ಲಿ ಈ ಥರ ಎಲ್ಲ ಕಾಮನ್ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ಕಾಮಾಗಿ, ಹೆಂಡತಿಗೂ ಸಹ ಕಾಮಾಗಿ ತಾಳ್ಮೆ ವಹಿಸಿ ಶಾಂತಿ ಬರೋ ಥರ ಬೇರೆ ಏನಾದರೂ ವಿಷಯನ ಮಾತಾಡೋಗೆ ಕನ್ವರ್ಟ್ ಮಾಡಬೇಕು. ಸೊ ಇದು ತುಂಬ ಕೇರ್ಫುಲ್ ಆದಂತಹ ಕರ್ತವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತಂದರೆ ಆವಾಗವಾಗ ಒಂದು ಸಲ ಆದರೂ ಎಷ್ಟೇ ಬ್ಯುಸಿ ಇದ್ದರೂ ಹೆಂಡತಿ ಜೊತೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ನೋಡ್ಕೊಂಡು, ಆ ಸ್ಕ್ಯಾನಿಂಗ್ ಬೇಬಿ ಡೆವಲಪ್ಮೆಂಟ್ ಎಲ್ಲ ಆಗಿರೋ ಅಂಥದ್ದು ಚರ್ಚೆ ಮಾಡಿದ್ರೆ ಹೆಂಡತಿಗೆ ಎಷ್ಟು ಖುಷಿ ಆಗುತ್ತೆ. ನಮ್ಮ ಹಸ್ಬೆಂಡ್ ಎಷ್ಟು ಕೇರ್ ಮಾಡ್ತಾರೆ, ನನ್ನ ಜೊತೆ ಹಾಸ್ಪಿಟಲ್ಗೆ ಬಂದು ಸ್ಕ್ಯಾನ್ ಮಾಡಿಸಿ ಅದು ಆಗಿ ಆ ಡೆವಲಪ್ಮೆಂಟ್ ಎಲ್ಲ ಚರ್ಚೆ ಮಾಡಿಸ್ತಾ ಇದ್ದಾರೆ. ಪಾಪುದು ಎಷ್ಟು ಚೆನ್ನಾಗಿದೆ ಅಂತ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ. ಇದು ಒಂಥರ ಪಾಸಿಟಿವ್ ಶಕ್ತಿ ಮಗುವಿಗೂ ಮತ್ತು ತಾಯಿಗೆ ಇಬ್ಬರಿಗೂ ಬೆಳೆಯುತ್ತೆ. ಮಗು ಕೂಡ ತುಂಬ ಹ್ಯಾಪಿ ಫೀಲ್ ಮಾಡ್ಕೋತೆ ಒಳಗಿಂದನೇ. ಮತ್ತಂದರೆ ಆವಾಗವಾಗ ಅವ್ರ ಫುಡ್ ಬಗ್ಗೆನೂ ನಾವು ಗಮನ ಕೊಡಬೇಕು. ಅಂದರೆ ಅವ್ರ ಹಸ್ಬೆಂಡ್ ಆದವರು ಗರ್ಭಿಣಿ ಮಹಿಳೆ ತಿನ್ನುವಂಥ ಫುಡ್ಗಳಾಗಿ ನೋಡ್ತಾ ಇರಬೇಕು. ನ್ಯೂಟ್ರಿಷನ್ ಇದೇನಾ ಇಲ್ಲ ಅಂತ ನೋಡ್ತಾ ಇರಬೇಕು. ಸೊ ಹಸ್ಬೆಂಡ್ ಆದವರು ಅವ್ರಿಗೆ ಹೇಳ್ತಾ ಇರಬೇಕು, ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ, ಯಾವಾಗಲೂ ಸ್ಟ್ರಾಂಗ್ ಆಗಿರು, ನೀನು ಸ್ಟ್ರಾಂಗ್ ಆಗಿದ್ದರೆ ನಾವಿಬ್ಬರು ಚೆನ್ನಾಗಿರೋಕ್ಕಾಗುತ್ತೆ, ಇಟ್ಸ್ ಓಕೆ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಸ್ಟ್ರಾಂಗ್ ಇರೋಕ್ಕೆ ಅಂತ ಈ ಥರ ಅವ್ರಿಗೆ ನಾವು ಧೈರ್ಯ ಕೊಡುವಂಥ ಮಾತುಗಳಾಡಬೇಕು. ಅದು ಬಿಟ್ಟು ಸೊ ಏನೂ ಆಗೋಲ್ಲ, ನಾನು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ, ಇದು ಕಾಮನ್ ಇದೆ, ಇಷ್ಟಕ್ಕೆ ಯಾಕೆ ಇಷ್ಟು ವರಿ ಮಾಡ್ತಿ, ಬೇಗ ಬಂದುಬಿಡ್ತೀನಿ, ಇದೊಂಥರ ಮೂಡ್ ಸ್ವಿಂಗ್ಸ, ಇಷ್ಟಕ್ಕೆಲ್ಲ ಭಯ ಪಡ್ತಾರಾ, ಇದೆಲ್ಲ ಕಾಮನ್ ಅಂತ ಈ ಥರ ಅನ್ನೋಕ್ಕೆ ಹೋಗಬಾರ್ದು. ಅವ್ರಿಗೆ ಇನ್ನೊಂದಿಷ್ಟು ಕುಗ್ಗಿ ಹೋಗ್ತಾರೆ, ಇನ್ನೊಂದಿಷ್ಟು ನೆಗೆಟಿವ್ ಥಾಟ್ಸ್ ಬರುತ್ತೆ, ನಮ್ಮ ಜೊತೆಗೇ ಇರಲ್ಲಲ್ಲಪ್ಪ ಅಂತ ಈ ಥರ ಎಲ್ಲ ವಿಚಾರ ಮಾಡ್ತಾರೆ. ಸೊ ಅವರಿಗೆ ಹಸ್ಬೆಂಡ್ ಆದವರು ಗರ್ಭಿಣಿ ಮಹಿಳೆಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರಬೇಕು, ಒಂದು ಪಾಸಿಟಿವ್ ಸಪೋರ್ಟ್ ಆಗಿರಬೇಕು. ಈ ಟೈಮಲ್ಲಿ ವೀಕೆಂಡ್ ಟೈಮಲ್ಲಿ ರಜೆ ದಿನಗಳಲ್ಲಿ ಹಸ್ಬೆಂಡ ವೈಫ್ಗೆ ಇಷ್ಟ ಆಗಿರೋಂಥ ಫೇವ್ರೇಟ್ ಏನಾದರೂ ತಿಂಡಿ ಮಾಡಿಕೊಡೋರ್ನಿಂದ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಆ ಟೈಮಲ್ಲಿ ಆ ಕ್ಷಣನ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಏನೇ ಆಗಲಿ ಒಂದು ನೆಗೆಟಿವ್ ಇರೋ ಅಂಥ ಪಿಕ್ಚರ್ ಆಗಲಿ ಸನಿ ಬರಲ್ಲ, ಆತಂಕ, ಭಯ, ಲೋನ್ಲಿನೆಸ್ ಎಲ್ಲ ದೂರ ಆಗುತ್ತೆ. ಸೊ ಈ ಥರ ಕೇರ್ ಮಾಡಬೇಕು, ಈ ಥರ ಲವ್ ಮಾಡಬೇಕು. ಹಸ್ಬೆಂಡ ಏನಾದರೂ ಗಿಫ್ಟ್ ಕೊಡಬೇಕು, ಆಸ್ ಎ ಕೇಸರಿ ಕೊಡಬೇಕು, ಮಗು ಮುದ್ದಾಗಿರಲಿ, ಈ ಎಣ್ಣೆ ಮಸಾಜ್ ಮಾಡ್ಕೊ, ಇದು ಚೆನ್ನಾಗಿರುತ್ತೆ, ನಿನಗೆ ಆಯಾಸ ಕಡಿಮೆ ಆಗುತ್ತೆ. ಸೊ ನಾನಿದ್ದೀನಿ, ನಿಮ್ಮಿಬ್ಬರಿಗೆ ನಾನು ಕೇರ್ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ, ನನ್ನ ಪಾಪುಗ ನಿಂಗಿಬ್ಬರಿಗೆ ಏನಾದರೂ ಒಂದೊಂದು ಹೇಳ್ತಾ ಇರ್ತೀನಿ, ನಾನು ಟೀಚ್ ಮಾಡ್ತೀನಿ. ಈ ಥರ ಸಣ್ಣ ಪುಟ್ಟ ಕಾಳಜಿಯ ಮಾತುಗಳು ಅವ್ರಿಗೆ ಪಾಸಿಟಿವ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ.